ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಸಾಕು. ಇಲ್ಲಿ ನಾವು ನೋಡ್ತೇವೆ ಸುನ್ನತಿ ಯಾವುದು ಆಗೋದಕ್ಕಿಂತ ಮೊದಲೇ ನಾನು ಹೇಳಿದ್ದಲ್ಲ, ನಮ್ಮ ಆತ್ಮಕ್ಕೆ ಯಾವಾಗ ಮುದ್ರೆ ಹಾಕಿದ್ದಾನೆ ಅಂತಂದ್ರೆ ಯಾವಾಗಂದ್ರೆ ನಾವು ಸುನ್ನತಿ ಆಗೋದಕ್ಕಿಂತ ಮುಂಚೆ ಅಂದ್ರೆ ವಿಶ್ವಾಸಿಗಳ ಆದ ಮೇಲೆ ಮುದ್ರೆ ಹಾಕಿಲ್ಲ, ವಿಶ್ವಾಸಿಗಳ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಆತ್ಮಕ್ಕೆ ಬೇಕಂತ ವಿಮೋಚನೆಯನ್ನ ಆತನು ಆಲೋಚಿಸಿ ಏನು ಮಾಡಿದ್ದಾನೆ, ಇಟ್ಟಿದ್ದಾನೆ. ಅಂದರೆ ಆಲೋಚಿಸಿದ್ದಾನೆ. ಈಗ ನಾನು ಹುಟ್ಟಿದ್ರೆ ನನಗೇನು ಬೇಕು, ವಿಮೋಚನೆ ಬೇಕಾಗುತ್ತೆ. ಆ ವಿಮೋಚನೆಗೆ ನಾನು ಏನು ಮಾಡಬೇಕು ಅಂತ ದೇವರು ಏನು ಮಾಡಿದ್ದಾನೆ, ಆಲೋಚಿಸಿದ್ದಾನೆ. ಈಗ ಒಂದು ಮಗು ಇರುತ್ತೆ ಅಂತ ಅನ್ಕೊಳ್ಳೋಣ. ಈಗ ಒಂದು ಮಗುಗೆ ಬಂದು ಆ ಮಗು ಕುಡಿಯುವಂಥ ಹಾಲಾಗಿರ್ಬೋದು, ಹಾಲಿನ ಬುಟ್ಟಿ ಆಗಿರ್ಬೋದು ಅಲ್ವಾ. ಈಗ ಮಗು ಬಂದು ಕೇಳುತ್ತಾ, ನನಗಿಂತ ಬ್ರ್ಯಾಂಡೆಡ್ ಏನಂದ್ರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಆ ನಿಪ್ಪಲ್ಲೇ ಬೇಕು ಅಂತ ಕೇಳಿದ್ಯಾ? ಕೇಳಿಲ್ಲ. ಆದರೆ ನೀವೇ ಏನು ಮಾಡಿದ್ದೀರ, ಮಗುಗೆ ಯಾವ್ದು ಬೇಕೋ ಅದು ಡಿಸೈಡ್ ಮಾಡಿದ್ದೀರಿ. ಹಾಗೆ ದೇವರು ನೀವು ಹುಟ್ಟೋದ್ರಿಂದ ಮುಂಚಿತವಾಗಿ ನಿಮ್ಮ ಆತ್ಮಕ್ಕೆ ಬೇಕಾದಂಥ ವಿಮೋಚನೆಯನ್ನು ಏನು ಮಾಡಿದ್ದಾನೆ ಅಂದರೆ ಆಲ್ರೆಡಿ ಅದನ್ನು ಸಿದ್ಧಪಡಿಸಿಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನೇ ಈ ವಾಕ್ಯ ಹೇಳುತ್ತೆ, ಸುನ್ನತಿಯಾಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರೆ ಆಗಿದ್ದೀರ. ಆಮೇಲೆ ಓಕೆ, ಅದಾದ ಮೇಲೆ ದೇವರು ಏನು ಮಾಡ್ತಾನೆ ಅಂತಂದರೆ ಈ ಮುದ್ರೆಯನ್ನು ಹಾಕುವಾಗ ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು ನೋಡುವುದಿಲ್ಲ. ಏನಂತೆ? ಬಲಹೀನತೆಗಳನ್ನು ನೋಡುವುದಿಲ್ಲ. ಈಗ ನಾವೇನಾದರೂ ಒಂದು ವೇಳೆ ಪಾಪ ಮಾಡಿರೋದಾದರೆ, ಇಲ್ಲ ನಮ್ಮಲ್ಲಿ ಏನಾದರೂ ಏನಂತಂದರೆ ಶಾಪಗಳ ಆಳ್ವಿಕೆ ಮಾಡ್ತಾ ಇರೋದಾದರೆ ನಾವೇನು ಮಾಡ್ತೇವೆ ಅಂತಂದರೆ ನಾವು ಅಂದ್ಕೊಳ್ತೇವೆ, ನಾವು ಯೋಚನೆ ಮಾಡುವಂಥ ಕಾರ್ಯಗಳು. ಈಗ ನಾವು ಪಾಪ ಮಾಡ್ತಾ ಇರುವಾಗ ನಾವು ನಮ್ಮೊಳಗೆ ಬರುವಂಥದ್ದು ಏನಂತಂದರೆ, ನಾವು ಇನ್ನೇನಂತಂದರೆ ಪಾಪ ಮಾಡಿಬಿಟ್ಟಿದ್ದೇವೆ, ಈಗ ನನ್ನೊಳಗೆ ಪಾಪ ಬಂದಿದೆ, ಪಾಪ ಬಂದಿದ್ದರಿಂದ ಏನಂತಂದರೆ ನನಗೆ ವಿಮೋಚನೆ ಸಿಗುತ್ತೋ ಇಲ್ವೋ, ಆ ರೀತಿಯಾಗಿ ಏನು ಮಾಡ್ತೇವೆ ಅಂತಂದರೆ ನಮ್ಮ ಆಲೋಚನೆಗಳಲ್ಲಿ ಏನಂತಂದರೆ ನೆಗೆಟಿವ್ ಆಗಿ ನಾವು ಏನು ಮಾಡ್ತೇವೆ, ಆಲೋಚಿಸ್ತಾ ಏನು ಮಾಡ್ತೇವೆ, ನಮ್ಮ ರಕ್ಷಣೆ ಕುರಿತಾಗಿ ನಾವೇನು ಮಾಡೋದಿಲ್ಲ ಅಂತಂದರೆ ಸರಿಯಾಗಿ ನಾವು ತಿಳ್ಕೊಳ್ಳೋದಿಲ್ಲ. ಇಲ್ಲಿ ನಾವು ನೋಡ್ತೇವೆ ಬಲಹೀನತೆಗಳನ್ನು ಕರ್ತನ ಏನು ಮಾಡೋದಿಲ್ಲ, ನೋಡೋದಿಲ್ಲ. ಈಗ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಿವಿ ಅಲ್ವಾ. ಅಂಗೀಕಾರ ಮಾಡಿಕೊಂಡಾಗ ನಮ್ಮಲ್ಲಿ ಅನೇಕ ಬಲಹೀನತೆಗಳಿತ್ತು, ಇಲ್ವಾ? ಇತ್ತು. ಆದರೆ ಮುಂದೆ ನನಗೆ ಅನೇಕ ಬಲಹೀನತೆಗಳಿದೆ ಅಂತಲೂ ಗೊತ್ತು. ಈಗ ನಮ್ಮ ಮನೆಯಲ್ಲಿ ಚಿಕ್ಕ ಪಾಪ ಇದೆ, 1 ವರ್ಷದ ಪಾಪ ಇದೆ ಅಂದರೆ ಅದು ಮುಂದೆ ಎಷ್ಟು ಬಲಹೀನವಾಗಿರುತ್ತೆ, ಶಾರೀರಿಕವಾಗಿ ಎಷ್ಟು ಬಲಹೀನವಾಗಿರುತ್ತೆ, ಒಂದು ವೇಳೆ ಪಾಪದಲ್ಲಿ ಬಿದ್ದು ಹೋಗುತ್ತೋ ಹೇಗಿರುತ್ತೋ ಅಂತ ದೇವರಿಗೆ ಏನಂತಂದ್ರೆ ಮೊದಲೇ ಗೊತ್ತಿದ್ರಿಂದಲೇ ಆತನು ಏನು ಮಾಡಿದ್ದಾನೆ ಅಂತಂದರೆ ಆ ಬಲಹೀನತೆಗಳನ್ನು ನೋಡದೆ ಆತನು ತನ್ನ ವಿಮೋಚನೆ ಎಂಬ ಮುದ್ರೆಯನ್ನು ಆತನು ಏನು ಮಾಡಿದ್ದಾನೆ, ಆಲ್ರೆಡಿ ಹಾಕಿದ್ದಾನೆ. ಹಲ್ಲೆಲೂಯಾ. ಅಂದರೆ ನಾನು ಹೇಳುವಂಥದ್ದು ಏನಂತಂದರೆ, ನಾವು ಯಾವಾಗ ದೇವರ ಮುಂದೆ ನಮ್ಮನ್ನು ನೀತಿವಂತರಾಗಿ ತೋರ್ಪಡಿಸಿಕೊಂಡುವೋ ಆಗ ನಮ್ಮ ಆತ್ಮಕ್ಕೆ ಮುದ್ರೆ ಹಾಕಲಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ನಾನು ಒಳ್ಳೆತನದಿಂದ ತೋರಿಸ್ಬಿಟ್ಟು ಬಂದು ನಿಂತ್ಕೊಂಡ್ರೆ, ನಾನು ದೇವ್ರ ಮುಂದೆ ಬಂದು ಆ ನೀತಿಯಿಂದ ನಿಂತ್ಕೊಂಡ್ರೆ ನಮಗೆ ಮುದ್ರೆನ ಹಾಕಿಲ್ಲ. ಪರವಾಗಿಲ್ಲ, ಪವಿತ್ರವಾಗಿ ಬಂದಿದ್ದಾಳೆ ಅಂತೇಳಿ ಮುದ್ರೆ ಹಾಕಲ್ಲ. ಆಲ್ರೆಡಿ ದೇವರು ನಾನು ಬಲಹೀನಳಾಗಿದ್ದೇನೆ, ಪಾಪಿಗಳಾಗಿರುವಾಗಲೇ ಅಲ್ವಾ ದೇವರ ವಾಕ್ಯ ಹೇಳುತ್ತೆ, ನಾವು ಪಾಪಿಗಳಾಗಿರುವಾಗಲೇ ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟನು. ಆಮೇಲೆ ಯಾವಾಗಂದರೆ ಪಾಪಿಗಳಿರುವಾಗಲೇ, ನಾವು ದೇವರಿಗಾಗಿ ಏನು ಜೀವಿಸದೇ ಇರುವಾಗಲೇ ದೇವರೇನು ಮಾಡಿದ್ದಾನೆ, ನಮ್ಮ ಆತ್ಮಕ್ಕೆ ಮುದ್ರೆಯನ್ನು ಹಾಕಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾರೆಲ್ಲ ಆತನನ್ನು ಅಂಗೀಕರಿಸಿದರೋ ಅವರನ್ನೆಲ್ಲ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಆತನ ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಆದರೆ ಅಂಗೀಕಾರ ಮಾಡುವವರನ್ನ ಪ್ರತಿಯೊಬ್ಬರಿಗೆ ಆತನ ಏನು ಮಾಡಿದ್ದಾನೆ ಅಂತಂದು ವಿಮೋಚನೆ ಅನ್ನೋಂಥದ್ದನ್ನು ಆತನು ಕೊಟ್ಟಿದ್ದಾನೆ. ಈಗ ನಾವು ನೋಡುವಾಗ ಈಗ 5 ರೊಟ್ಟಿ 2 ಮೀನನ್ನು ಅಲ್ಲ 5,000 ಜನರಿಗೆ ಏನು ಮಾಡಿದರು, ಯೇಸು ಸ್ವಾಮಿ ಹಂಚುವಾಗ ಅಲ್ಲಿ ಎಷ್ಟು 5,000 ಜನ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಗಂಡಸರು ಬಂದಿದ್ದಾರೆ, ವಯಸ್ಸಾದವರು ಬಂದಿರ್ತಾರೆ ಅಲ್ವಾ, ಎಲ್ಲ ರೀತಿಯ ಪೇಷಂಟ್ಸ್ಗಳು ಅಲ್ಲಿ ಬಂದಿರ್ತಾರೆ. ಈಗ ಒಬ್ಬೊಬ್ಬರು ಒಂದೊಂದು ಅನಾರೋಗ್ಯದಲ್ಲಿ ಬಳಲಿ ಹೋಗಿರ್ತಾರೆ. ಆದರೆ ದೇವರು ಏನು ಮಾಡಿದ್ದಾನೆ ಅಂತಂದರೆ, ಚಿಕ್ಕ ಮಕ್ಕಳಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿಲ್ಲ, ಬಲಹೀನವಾಗಿರೋರಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿಲ್ಲ. ಒಂದು ವೇಳೆ ಯೇಸುವಿನ ಪ್ರಸಂಗ ಕೇಳಲಿಕ್ಕೆ ಅಲ್ಲಿ ಪಾಪಿಗಳು ಬಂದಿರ್ತಾರೆ, ಅವ್ರಿಗೂ ನಾನು ಕೊಡೋಲ್ಲ ಅಂತ ಹೇಳಿದ್ರ ಹೇಳಿಲ್ಲ. ಅಲ್ಲಿ 5,000 ಜನ ಬಂದಿದ್ದಾರೆ ಅಂದರೆ ಎಲ್ಲರೂ ಒಂದೇ ಥರ ಇರೋದು. ಅಲ್ಲಿ ಕುಡುಕರ ಬಂದಿರ್ತಾರೆ, ವ್ಯಭಿಚಾರಿನೂ ಬಂದಿರ್ತಾರೆ ಅಲ್ವಾ, ಅಲ್ಲಿ ದರೋಡೆಕಾರನೂ ಬಂದಿರ್ತಾರೆ, ಎಲ್ಲ ರೀತಿಯ ಜನ ಬಂದಿರ್ತಾರೆ. ಆದರೆ ದೇವರು ಏನು ಮಾಡಿದೆ ಅಂತಂದರೆ 5,000 ಜನರಿಗೂ ಒಂದೇ ಸಾರಿ ಒಂದೇ ಸಮನಾಗಿ ಆಹಾರವನ್ನು ಹಂಚಿಕೊಡ್ತಾರೆ. ಆಮೇಲೆ ಹಾಗೆ ನೋಡ್ರಿ, ದೇವರು ಏನು ಮಾಡಿದ್ದಾನೆ ಅಂತಂದರೆ ವಿಮೋಚನೆಯನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಇವತ್ತೇನಂತಂದರೆ ಯೇಸು ಸ್ವಾಮಿನ ರಕ್ಷಣೆ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ದಾರೆ, ರಕ್ಷಿಸಲ್ಪಟ್ಟಿದ್ದಾರೆ, ಪುನಃ ಅವರು ಹಿಂತಿರುಗಿ ಹೋಗಿದ್ದಾರೆ.
ಆ ರಕ್ಷಣೆ ಅನ್ನುವಂಥದ್ದು ಅವರಿಂದ ಬಿಟ್ಟು ಹೋಗಿರೋದಿಲ್ಲ. ಇದನ್ನೇ ಬ್ರದರನ್ನು ಬೋಧಿಸೋವಂಥದ್ದು. ಅರ್ಥ ಆಯ್ತಲ್ಲ? ರಕ್ಷಣೆ ಅನ್ನುವಂಥದ್ದನ್ನು ದೇವರು ಒಂದು ಸಾರಿ ಕೊಟ್ಬಿಟ್ರೆ ಅದನ್ನು ನಮ್ಮಿಂದ ತೆಗೆಯೋದಿಲ್ಲ. ಅದು ಆಲ್ರೆಡಿ ಅವನ ಒಳಗಿರುತ್ತೆ. ಅಂದರೆ ದೇವರು ಏನು ಹೇಳ್ತಾರೆ ಅಂದರೆ ತಿರುಗಿಕೊಂಡು ಬಾಳಬೇಕು. ಅಂದರೆ ಮಾಡಿದ ಪಾಪಗಳನ್ನು ಏನು ಮಾಡಬಾರ್ದು, ಪುನಃ ಮಾಡಬಾರ್ದು ಅಂತ ಇದೆ. ತಿರುಗಿಕೊಂಡು ಬಾಳಬೇಕು ಎಂಬುದಾಗಿ ವಾಕ್ಯ ಇರುತ್ತೆ. ಹಲ್ಲೆಲೂಯಾ. ಅಂದರೆ ನಾವು ಹೇಳುವಂಥ ಮಾತೇನಂತಂದರೆ ದೇವರು 5 ರೊಟ್ಟಿ 2 ಮೀನನ್ನು ಎಲ್ಲರಿಗೂ ಸಮನಾಗಿ ಕೊಟ್ಟಿದ್ದಾನೆ. ಆಮೇಲೆ ಇವತ್ತು ನೀವು ಕೇಳ್ತಿದ್ದೀರ ವಾಕ್ಯನ. ದೇವರು ವಾಕ್ಯವನ್ನು ಎಲ್ಲರಿಗೂ ಕೊಡ್ತಾ ಇದ್ದಾನೆ. ನಿದ್ರೆ ಮಾಡೋರಿಗೂ ಕೊಡ್ತಾ ಇದ್ದಾನೆ ಅಲ್ವಾ? ಇವತ್ತು ವಾಕ್ಯವನ್ನು ಕೇಳ್ತಾ ಇದ್ದೀರಾ. ದೇವರು ಏನು ಹೇಳ್ತಿದ್ದಾರೆ, ನಾನು ನಿಮಗೆ ಏನು ಮಾಡ್ತೇನೆ, ವಿಮೋಚನೆ ದಿನಕ್ಕೋಸ್ಕರ ಮುದ್ರೆ ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಆ ಮುದ್ರೆ ಆಲ್ರೆಡಿ ಹಾಕಲ್ಪಟ್ಟಿದೆ. ಕೆಲವರು ಕೇಳ್ತಾ ಇದ್ದೀರಾ ವಾಕ್ಯನ, ಕೆಲವರು ನಿದ್ರೆ ಮಾಡ್ತಾ ಇದ್ದೀರಾ. ನಿದ್ರೆ ಮಾಡೋರಿಗೂ ದೇವ್ರು ಏನು ಮಾಡಿದ್ದಾನೆ, ಮುದ್ರೆ ಹಾಕಿದ್ದಾನೆ. ಆಮೇಲೆ ದೇವರಲ್ಲಿ ಏನಂತಂದರೆ ತಾರತಮ್ಯ ಇಲ್ಲವೇ. ಹಲ್ಲೆಲೂಯ. ಆತನಿಗೆ ಗೊತ್ತು ನೀವು ಬಲಹೀನರು ಎಂಬುದಾಗಿ. ಆಮೇಲೆ ಅದಕ್ಕೆ ಆತನು ಹೇಳ್ತಾನೆ, ನೀನು ಕ್ರಿಸ್ತನಲ್ಲಿ ಇರುವುದಾದರೆ ನೀವು ಬಲಹೀನನಲ್ಲ, ನೀವು ಬಲವುಳ್ಳವರಾಗಿರ್ತೀರಿ. ಹಲ್ಲೆಲೂಯ. ಇವತ್ತು ನಿಮ್ಮ ಶರೀರ ಚರ್ಚಲ್ಲಿ ಕೂತ್ಕೊಳ್ಳುವಾಗ ಬಲಹೀನವಾಗಿ ನಿದ್ರೆ ಮಾಡ್ತಾ ಇರ್ಬೋದು, ಆದರೆ ನಿಮ್ಮ ಆತ್ಮ ಇದೆಯಲ್ಲ ಅದು ಬಲವುಳ್ಳದಾಗಿ ದೇವರ ವಾಕ್ಯವನ್ನು ರಿಸೀವ್ ಮಾಡಿಕೊಳ್ಳುವಂಥ ಕೆಪಾಸಿಟಿ ಉಳ್ಳಂಥದ್ದಾಗಿರುತ್ತೆ. ಹಲ್ಲೆಲೂಯ. ಹಂಗಂತ ಹೇಳಿ ನಿದ್ರೆ ಮಾಡಿಬಿಡ್ಬೇಡ್ರಿ. ನಾನು ಹೇಳುವಂಥ ಮಾತೇನಂತಂದರೆ ನಿಜವಾದಂಥ ಸಂಗತಿ. ಹೌದು, ಏನಂದ್ರೆ ಆತ್ಮ ಭಾಳ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಸರಿ ನಿದ್ರೆ ಮಾಡಿಬಿಡೋಣ ಅಂತ ನಿದ್ರೆ ಮಾಡಿದ್ರೆ ಆಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ ಶರೀರಕ್ಕಿಂತಲೂ ಆತ್ಮ ಬಲವುಳ್ಳ. ಆಮೇಲೆ ಶರೀರ ಯಾವಾಗಲೂ ಏನಂತಂದರೆ ವೀಕ್ ಆಗ್ತಾನೆ ಇರುತ್ತೆ, ಆದರೆ ಆತ್ಮ ಮಾತ್ರ ಯಾವಾಗಲೂ ಸ್ಟ್ರಾಂಗ್. ಶರೀರಕ್ಕೆ ವಯಸ್ಸಾಗುತ್ತೆ ಇಲ್ವಾ? ಆತ್ಮಕ್ಕೆ ವಯಸ್ಸಾಗುತ್ತಾ? ಆತ್ಮಕ್ಕೆ ವಯಸ್ಸಾಗುತ್ತಾ? ಶರೀರಕ್ಕೆ ವಯಸ್ಸಾಗುತ್ತೆ, ಆದರೆ ಆತ್ಮಕ್ಕೆ ಮಾತ್ರ ವಯಸ್ಸಾಗೋದೇ ಇಲ್ಲ. ಹಲ್ಲೆಲೂಯ. ಇನ್ನೊಂದೇನು ಗೊತ್ತಾ, ಶರೀರಕ್ಕೆ ಆಯುಷ್ಕಾಲ ಕಡಿಮೆ, ಏನಂತೆ, ಆದರೆ ಆತ್ಮಕ್ಕೆ ಮಾತ್ರ ದೀರ್ಘಾಯುಷ್ಯನ ಕರ್ತವ್ಯ. ಆಮೇಲೆ ಅದಕ್ಕೆ ಕೀರ್ತನೆ 21:4 ಇರುತ್ತೆ, ನಾನು ದೀರ್ಘಾಯುಷ್ಯನ ಕೇಳಿಕೊಳ್ಳಲು ನೀನು ಯುಗ ಯುಗಾಂತರಗಳ ಆಯುಷ್ಯನ ಅನುಗ್ರಹಿಸಿಕೊಟ್ಟು. ಆಮೇಲೆ ನಮ್ಮ ಆತ್ಮ ಯುಗ ಯುಗಾಂತರಗಳಲ್ಲಿಯೂ ಕರ್ತನೊಂದಿಗೆ ಬಾಳುವಂಥದ್ದಾಗಿರುತ್ತೆ. ಆಮೇಲೆ ಆದರೆ ಯಾವ ಕಷ್ಟ ನಷ್ಟ ಕಣ್ಣೀರು ಬಾಧೆ ಇಲ್ಲದೆ ಕರ್ತನ ಬಳಿಯಲ್ಲಿ ಆರಾಧನೆ ಮಾಡುತ್ತಾ ನಮ್ಮ ಆತ್ಮ ಇರುವಂಥದ್ದು ಆಗಿರುತ್ತೆ. ಹಲ್ಲೆಲೂಯ. ಓಕೆ, ದೇವರ ಬಳಿಯಲ್ಲಿ ಬರುವಂಥವ್ರು ಎಲ್ಲರೂ ಒಂದೇ ರೀತಿಯಲ್ಲಿ ಇರಲಿಲ್ಲ ಅಲ್ವಾ? ಯೇಸುವಿನ ಬಳಿಗೆ ಬಂದವರು ಎಲ್ಲರೂ ಒಂದೇ ರೀತಿಯಲ್ಲಿ ಇದ್ರಾ? ಎಲ್ಲರೂ ಒಂದೇ ರೀತಿಯಲ್ಲಿ ಇರಲಿಲ್ಲ. ಆದರೆ ಯೇಸು ಏನು ಮಾಡಿದರು, ಎಲ್ಲರಿಗೂ ಸಮನಾಗಿಯೇ ಏನು ಮಾಡಿದರು ಅಂತಂದರೆ ಅವರಿಗೆ ಬೇಕಾದ ರಕ್ಷಣೆಯನ್ನು ಕೊಟ್ಟರು, ಅವರಿಗೆ ಬೇಕಾದ ಸ್ವಸ್ಥತೆಯನ್ನು ಆತನು ಕೊಟ್ಟ, ಅವರಿಗೆ ಬೇಕಾದ ಬಿಡುಗಡೆಯನ್ನು ಕೊಟ್ಟ, ಮತ್ತು ಅವರಿಗೆ ಬೇಕಾದ ಆಹಾರವನ್ನು ಆತನು ಏನು ಮಾಡಿದ್ದಾನೆ, ಅನುಗ್ರಹಿಸಿ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಈಗ ನಾವು ಭೂಮಿಯಲ್ಲಿ ಇರಬೇಕಾದ್ರೆ ಏನಂತಂದರೆ ಯಾವುದೇ ಆಗಿರ್ಬೋದು, ಒಂದು ವೆಹಿಕಲ್ ಓಡಿಸ್ಬೇಕಂತಂದರೆ ಒಂದು ಲೈಸೆನ್ಸ್ ಇರುತ್ತೆ ಅಲ್ವಾ? ಈಗ ನಮಗೆ ಪರಲೋಕಕ್ಕೆ ಹೋಗ್ಬೇಕಂತಂದ್ರೆ ಒಂದು ಲೈಸೆನ್ಸ್ ಬೇಕು ಅಲ್ವಾ? ಆ ಲೈಸೆನ್ಸ್ ಯಾವುದು ಅಂತಂದರೆ ರಕ್ಷಣೆನೇ ಅಲ್ವಾ? ರಕ್ಷಣೆ ಎಂಬ ಲೈಸೆನ್ಸ್ ಇಲ್ದಲೇ ನಾವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಈಗ ಲೈಸೆನ್ಸನ್ನು ಕರ್ತನ ಎಲ್ಲಿಟ್ಟಿದ್ದಾನೆ, ನಿಮ್ಮ ಒಳಗೆ ಇಟ್ಟಿದ್ದಾನೆ. ಎಲ್ಲಿಟ್ಟಿದ್ದಾನಂತೆ? ನಿಮ್ಮ ಒಳಗೆ ಇಟ್ಟಿದ್ದಾನೆ. ವಾಕ್ಯದಲ್ಲಿ ಹೇಳ್ತಿದ್ದಲ್ಲ, ಪವಿತ್ರಾತ್ಮನ ಮುದ್ರೆಯನ್ನು ನೀವೇನಾಗಿದ್ದೀರಾ, ಹೊಂದಿಕೊಂಡಿದ್ದೀರಾ. ಈ ಆತ್ಮದಲ್ಲಿ ಲೈಸೆನ್ಸನ್ನು ಕರ್ತನ ಇಟ್ಟಿದ್ದಾನೆ. ಈಗ ಇಲ್ಲಿ ಇರುವಾಗ ನೀವು ಲೈಸೆನ್ಸನ್ನು ಕಳೆದುಕೊಂಡು ಬಿಡ್ತೀರಾ ಅಂದ್ಕೊಳ್ಳೋದು, ಆಯಿತಾ? ಈಗ ನೀವು ಗಾಡಿ ಓಡಿಸೋರೇ ಆಗಿರ್ತೀರ, ನಿಮ್ಮ ಲೈಸೆನ್ಸ್ ಕಳೆದೋಗುತ್ತೆ. ಕಳೆದೋದಾಗ ಏನು ಮಾಡ್ತೀರಾ ಬಾಬು? ಲೈಸೆನ್ಸ್ ಕಳೆದೋಗ್ಬಿಡುತ್ತೆ, ಹುಡುಕ್ತೀಯ, ಅದು ಸಿಗಲ್ಲ. ಪತ್ರ ಹುಡುಕ್ತೀಯ, ಸಿಗಲ್ಲ. ಏನು ಮಾಡ್ತೀರಾ ಲೈಸೆನ್ಸ್ ಮಾಡ್ಸೋಕ್ಕೆ? ಮತ್ತೆ ಏನು ಮಾಡ್ತೀರಾ, ಹೊಸದು ಮಾಡ್ಸೋಕ್ಕೆ ಹೋಗ್ತೀರಾ. ಹೋದಾಗ ಅವ್ರು ಏನು ಮಾಡ್ತಾರೆ, ಆ ಗಾಡಿ ನಂಬರ್ನ ಏನು ಮಾಡ್ತಾರೆ, ಬರ್ಕೊಂಡು ಆಲ್ರೆಡಿ ಏನು ಮಾಡಿರ್ತಾರೆ, ಇಟ್ಟಿರ್ತಾರೆ ಇಲ್ವಾ? ಅವ್ರು ಏನು ಮಾಡ್ತಾರೆ, ಅವರು ಒಂದು ಬುಕ್ಕಲ್ಲಿ ಬರೆದಿಟ್ಟಿರ್ತಾರೆ. ಅವರೇ ಆ ಬುಕ್ಕಲ್ಲಿ ಇರೋವಂಥದ್ದನ್ನು ಏನು ಮಾಡ್ತಾರೆ, ಆ ನಂಬರ್ನ ನೋಡ್ತಾರೆ. ಓಕೆನಾ? ಹಾಗೆಯೇ ಇಲ್ಲಿ ನೀನು ಏನಂತಂದರೆ ರಕ್ಷಣೆಯನ್ನು ಒಂದು ವೇಳೆ ಕಳ್ಕೊಂಡ್ರು ಪರಲೋಕದಲ್ಲಿ ದೇವರು ಏನು ಮಾಡಿದ್ದಾರೆ ಅಂದರೆ ಆಲ್ರೆಡಿ ನಿನ್ನ ಹೆಸರನ್ನು ಏನಂತಂದರೆ ಜೀವಬಾಧ್ಯತರ ಪಟ್ಟಿಯಲ್ಲಿ ಬರೆದಿಟ್ಟಿದ್ದಾರೆ. ಆಮೇಲೆ ಯಾವಾಗ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದಾನೋ ಆಗಲೇ ಪರಲೋಕದಲ್ಲಿ ಏನಾಗಿದೆ ಅಂತಂದರೆ ನಿನ್ನ ಹೆಸರು ಬರೆಯಲ್ಪಟ್ಟಿದೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಓಕೆನಾ? ಈಗ ನನಗೆ ಒಂದು ಮೊಮ್ಮಗಳು ಹುಟ್ಟರು ಮಕ್ಕಳೋದು ಇನ್ನೂ ಹುಟ್ಟಿಲ್ಲ, ಹೇಳ್ತಿದ್ದೀನಿ ಮಾತಿಗೆ, ಹುಟ್ಟರು ಅಂದ್ಕೊಳ್ಳೋಣ. ಈಗ ಅವರ ಹೆಸರು ಏನಂತಂದರೆ ಹೆವೆನ್ ಅಂತ ಇಟ್ಕೊಳ್ಳೋಣ. ಈಗ ಅವಳ ಹೆಸರು ಬಂದು ಪರಲೋಕದಲ್ಲಿ ಈಗ ಬರೆಯಲ್ಪಟ್ಟಿದೆ ಇಲ್ಲ,
ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಬರೆಯಲ್ಪಟ್ಟಿದೆಯಾ ಇಲ್ವಾ? ಬರೆಯಲ್ಪಟ್ಟಿದೆಯಾ? ವೆರಿ ಗುಡ್. ಯಾಕಂದರೆ ದೇವರು ಏನು ಮಾಡಿದ್ದಾನೆ ಅಂತಂದರೆ ಆಲ್ರೆಡಿ ಏನು ಮಾಡಿದ್ದಾನೆ, ನಮಗೆ ರಕ್ಷಣೆ ಎಂಬ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾನೆ. ಒಂದು ವೇಳೆ ಕಳೆದುಕೊಂಡ್ರು ಆಲ್ರೆಡಿ ಏನು ಮಾಡಿದ್ದಾನೆ, ಫಸ್ಟೇ ಅದು ನಿನ್ನ ಒಳಗೆ ಆತ್ಮದಲ್ಲಿ ಇಡೋಕ್ಕಿಂತ ಮುಂಚೆನೇ ತಂದೆಯಾದ ದೇವರ ಹತ್ರ ಏನು ಮಾಡಿದ್ದಾನೆ, ಯಾವಾಗ ಅದು ಇನ್ನೂ ಚೆನ್ನಾಗಿ ಹೇಳ್ತೇನೆ, ಆತನ ಏನು ಮಾಡ್ತಾನೆ, ಶಿಲುಬೆಯಲ್ಲಿ ತಂದೆ ನನ್ನ ಆತ್ಮನೇ ನಿನಗೆ ಒಪ್ಪಿಸಿ ಕೊಡ್ತೇನೆ ಹೇಳಿದಾಗಲೇ ಏನಾಯಿತು ಅಂತಂದರೆ, ಅದನ್ನು ಒಪ್ಪಿಸಿ ಕೊಡುವಾಗ ನಿನ್ನ ಹೆಸರುಗಳು ಏನಾಗುತ್ತೆ, ಜೀವ ಬಾಧ್ಯತರ ಪಟ್ಟಿಯಲ್ಲಿ ಬರೆಯಲು. ಹಲ್ಲೆಲೂಯಾ. ಜೀವ ಬಾಧ್ಯತರ ಪಟ್ಟಿಯಲ್ಲಿ ಬರೆದಾದ ಮೇಲೆ ಆತನ ಏನು ಮಾಡ್ತಾನೆ ಅಂದರೆ, ತನ್ನ ಪ್ರಾಣವನ್ನು ಏನು ಮಾಡ್ತಾನೆ, ಅರ್ಪಿಸ್ತಾನೆ. ಆವಾಗ ಏನಾಯಿತು, ನಿನಗೆ ರಕ್ಷಣೆ ಸಿಗ್ತಾನೆ. ಹಲ್ಲೆಲೂಯಾ. ಇಷ್ಟೇ ಸಿಂಪಲ್. ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸರ್, ದೇವರೇ ಆ ರೀತಿಯಾದಂಥ ವಿಮೋಚನೆಯನ್ನು ಕೊಟ್ಟಿದ್ದಾರೆ. ಲೈಸೆನ್ಸ್ ಒಂದು ವೇಳೆ ಇಲ್ಲಿ ನೀನು ಕಳೆದುಕೊಳ್ಬೋದು. ಕಳೆದುಕೊಳ್ಳುವಂಥ ಅವಕಾಶಗಳು ಅನೇಕ ಇರುತ್ತೆ. ಇಲ್ಲಿ ಏನಂತಂದರೆ, ನಾವು ಲೋಕದಲ್ಲಿ ಇದ್ದೇವೆ. ದೇವರ ಏನು ಹೇಳಿದ್ರು, ನೀವು ಈ ಲೋಕದಲ್ಲಿ ಇದ್ದೀರಾ ಅಂದರೆ, ಈ ಲೋಕದಲ್ಲಿ ಇರುವಾಗ ಏನಂತಂದರೆ ನಿಮಗೆ ಸುಖ ಇರುತ್ತೆ ಅಂತ ಹೇಳಿಲ್ಲ, ಸಂಕಟ ಇದೆ, ವೇದನೆಗಳಿರುತ್ತೆ ಅಲ್ವಾ. ನಿಮ್ಮನ್ನು ತೋಳಗಳ ಮಧ್ಯದಲ್ಲಿ ನಾನು ಕಳಿಸ್ತಾ ಇದ್ದೇನೆ. ನಿಮ್ಮನ್ನು ಯಾರು ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಬಿಟ್ಟುಬಿಡ್ತಾರಾ? ಯಾರೂ ಬಿಡಲ್ಲ. ಯಾವ ವಿಧದಲ್ಲಾದರೂ ಸೈತಾನ ಏನು ಮಾಡ್ತಾನೆ, ನಿನ್ನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾನೆ. ಆದರೆ ದೇವರು ಹೇಳ್ತಾನೆ, ನಾನು ಅದಕ್ಕೋಸ್ಕರವಾಗಿ ಏನು ಮಾಡಿದ್ದೇನೆ ಅಂದರೆ, ಈ ಲೋಕದಲ್ಲಿ ಒಂದು ವೇಳೆ ಆ ರಕ್ಷಣೆಯನ್ನು ನೀನು ಕಳೆದುಕೊಂಡ್ರು ಪರಲೋಕದಲ್ಲಿ ನಿನ್ನ ಹೆಸರನ್ನು ನಾನು ಬರೆಸಿಟ್ಟಿದ್ದೆ. ಆಮೇಲೆ ದೇವರ ಹತ್ರ ಹೋಗಿ, ಪರಲೋಕದಲ್ಲಿ ಹೋಗಿ, ಸ್ವಾಮಿ ನಾನು ಬಂದಿದ್ದೇನೆ, ಯಾರು ನೀನು, ನಾನೇ ಆಶಾ ಬಂದಿದ್ದೇನೆ ಅಂದಾಗ, ಹೌದಾ ರಕ್ಷಣೆ ಎಲ್ಲಿ ಟಿಕೆಟ್ ಅಂದಾಗ, ಇಲ್ಲಲ್ಲ ನಾನು ಏನು ಮಾಡಿದೆ, ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಹತ್ರ ಈಗಿಲ್ಲ ಅಂತ ಅಂದಾಗ ದೇವ್ರು ಏನು ಮಾಡ್ತಾರೆ ಅಂತಂದರೆ, ಹೌದಾ ಒಂದು ನಿಮಿಷ ಇರು ಅಂತೇಳಿ ಬೇಗನೆ ತನ್ನ ದೇವದೂತರಿಗೆ ಹೇಳ್ತಾರೆ, ಹೋಗಿ ಇವಳ ನಂಬರ್ ಏನಾದರೂ ಗೊತ್ತಾ ನಿನಗೆ, ಅದು ಗೊತ್ತಿಲ್ವಾ, ಸರಿ ಬಿಡು ನಿನ್ನ ಹೆಸರನ್ನು ಹುಡ್ಕೋಣ ಅಂತೇಳಿ ಹುಡುಕ್ತಾರೆ. ಇವಳಿಗೆ ಹೆಸರಾಗಿ ನನ್ನ ಏನು ಮಾಡಿದ್ದೇನೆ, ಕಲ್ವಾರಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದೇನೆ, ಇವಳ ಹೆಸರು ಏನಾಗಿದೆ, ಬರೆಯಲ್ಪಟ್ಟಿದೆ ಅಂತ ಹೇಳಿ ಒಳಗೆ ಎಂಟ್ರೆನ್ಸಲ್ಲಿ ನಿಮಗೆ ಏನು ಮಾಡ್ತಾರೆ, ಪ್ರವೇಶ ಕೊಟ್ಟೇ ಬಿಡಿ. ಹಲ್ಲೆಲೂಯಾ. ಇಷ್ಟೇ ಸಿಂಪಲ್ಲಾಗಿ ನೀವು ರಕ್ಷಣೆ ಕುರಿತಾಗಿ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ರಕ್ಷಣೆಯನ್ನು ತಿಳ್ಕೊಳ್ಳದೆ ಹೋದರೆ ಏನಂತಂದರೆ, ನಾವು ರಕ್ಷಿಸಲ್ಪಟ್ಟು ವೇಸ್ಟ್. ಹಲ್ಲೆಲೂಯಾ. ರಕ್ಷಣೆಯನ್ನು ತಿಳ್ಕೊಳ್ಳದೆ ಹೋದರೆ ರಕ್ಷಿಸಲ್ಪಟ್ಟರು ವೇಸ್ಟ್. ಯಾವಾಗಲೂ ಏನಂತಂದರೆ, ದೊಡ್ಡ ದೊಡ್ಡ ಒಂದು ಕ್ರೂಸೈಡ್ಗಳು ನಡೀತಾ ಇರುತ್ತಲ್ವ, ಮೀಟಿಂಗ್ಸ್ಗಳು ನಡೆಯುವಾಗ ರಕ್ಷಣೆ ಒಂದದೇ ಇರುವವರೆಲ್ಲ ಮುಂದೆ ಬನ್ನಿರಿ ಅಂದಾಗ ಯಾರು ಹೋಗ್ತಾರೆ ಗೊತ್ತಾ, ರಕ್ಷಿಸಲ್ಪಟ್ಟರೆ ಹೋಗ್ತಾರೆ. 20 ವರ್ಷ ಆಗಿರುತ್ತೆ, 40 ವರ್ಷ ಆಗಿರುತ್ತೆ, 50 ವರ್ಷ ಆಗಿರ್ತಾರೆ, ತಾತ 80 ವರ್ಷ ಆಗಿರುತ್ತೆ, ಅವ್ರ ರಕ್ಷಣೆ ಒಂದು 60 ವರ್ಷ ಆಗಿರುತ್ತೆ, ಅವರು ಹೋಗಿ ಅಲ್ಲೇ ನಿಂತಿರ್ತಾರೆ. ಅಂದರೆ ರಕ್ಷಣೆಯ ನಿಶ್ಚಯನೇ ನಿಮಗೆ ಗೊತ್ತಿಲ್ಲ. ಅದಕ್ಕೆ ದೇವರ ವಾಕ್ಯ ಇರುತ್ತೆ, ಈ ವಿಶೇಷವಾದ ರಕ್ಷಣೆಯನ್ನು ಕಳೆದುಕೊಂಡರು. ಹಲ್ಲೆಲೂಯಾ. ಆದರೆ ಈ ರಕ್ಷಣೆ ಅನ್ನುವಂಥದ್ದು ಏನಂತಂದರೆ ವಿಶೇಷವಾದದ್ದು. ಹಲ್ಲೆಲೂಯಾ. ಅದಕ್ಕೆ ಹಾಡುಗಾರರು ಇರ್ತೇವೆ, ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದಳು. ಗಟ್ಟಿಯಾಗೋಣ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದಳು. ಹಲ್ಲೆಲೂಯಾ. ನೆಹೆಮಿಯ 10ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಅವನೇನು ಮಾಡ್ತಾನೆ, ಎಲ್ಲರ ಹೆಸರುಗಳನ್ನು ನೆಹೆಮೀಯನು ಬರೀತಾನೆ. ಬರೆದ ಮೇಲೆ ಆ ಕುಲಕ್ಕೆ ತಕ್ಕ ಹಾಗೆ ಹೆಸರುಗಳನ್ನು ಬರೆದ ಮೇಲೆ ಆ ಕುಲದಲ್ಲಿ ಇರುವಂಥ, ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಈ ಎಲ್ಲ ಕಾರಣಗಳಿಂದ ನಾವು ಲೇಖನ ರೂಪವಾದ ಪ್ರತಿಜ್ಞೆಯನ್ನು ಮಾಡಿದೆವು, ಅದಕ್ಕೆ ನಮ್ಮ ಪ್ರಭುಗಳು, ಲೇವಿಯರು, ಯಾಜಕರು ಸಹಿ ಮಾಡಿ ಮುದ್ರೆ ಹಾಕಿದರು. ಅಂದರೆ ಮುದ್ರೆ ಹಾಕಿದವರ ಹೆಸರುಗಳನ್ನು ಏನು ಮಾಡಿದ್ದಾರೆ ಅಂತಂದರೆ 8 ವಚನಗಳಲ್ಲಿ ಪಟ್ಟಿಯಾಗಿದೆ. ಈ ಎಲ್ಲ ಹೆಸರುಗಳನ್ನು ಬರೆಸಿ ಮುದ್ರೆ ಹಾಕಿದ್ದಾರೆ. ಆಮೇಲೆ ಹೇಳ್ರಿ, ಎಲ್ಲ ಹೆಸರುಗಳನ್ನು ಬರೆಸಿ, ಚೆನ್ನಾಗಿ ಹೇಳ್ರಿ, ಎಲ್ಲ ಹೆಸರುಗಳನ್ನು ಬರೆಸಿ
ಮುದ್ರೆ ಹಾಕಿದ್ದಾರೆ. ನೆಹೆಮೀಯನ ಗ್ರಂಥದಲ್ಲಿ ನೋಡ್ತೇವೆ, ಎಲ್ಲಾ ಹೆಸರುಗಳನ್ನ ಬರೆಸಿ ಯಾಜಕರು ಸಹಿ ಮಾಡಿದಾರಂತೆ. ಯಾರು ಸಹಿ ಮಾಡಿದ್ದಾರೆ? ಚೆನ್ನಾಗಿ ಹೇಳ್ರಪ್ಪ. ಯಾಜಕರು ಸಹಿ ಮಾಡಿದಾರಂತೆ. ಆಮೇಲೆ ಈಗ ನಿಮಗೆ ರಕ್ಷಣೆ ಅನ್ನುವಂಥದ್ದನ್ನ ಬೋಧಿಸಲಿಕ್ಕೆ ದೇವರು ಯಾರನ್ನ ಇಟ್ಟಿದ್ದಾನೆ? ಲಾಸ್ಟ್ ಬೆಂಚ್ ಕೇಳ್ರಿ, ಯಾರನ್ನ ಇಟ್ಟಿದ್ದಾರೆ? ಯಾರನ್ನ ಇಟ್ಟಿದ್ದಾರೆ? ದೇವ ಸೇವಕರನ್ನ ಇಟ್ಟಿದ್ದಾರೆ. ಆಮೇಲೆ ಯಾರನ್ನ ಇಟ್ಟಿದ್ದಾರಂತೆ? ಹೇಳ್ರಿ ಅಪ್ಪ ಇನ್ನೊಂದ್ಸರಿ. ಯಾರನ್ನ ಇಟ್ಟಿದ್ದಾರೆ? ದೇವ ಸೇವಕರನ್ನ ಇಟ್ಟಿದ್ದಾರೆ. ಈಗ ದೇವ ಸೇವಕರು ಏನ್ ಮಾಡ್ತಾರೆ? ಯಾಜಕರು ಏನ್ ಮಾಡ್ತಾರೆ? ಸಹಿ ಹಾಕ್ತಾರಂತ. ಆಮೇಲೆ ಅದಕ್ಕೆ ಇಬ್ರಿಯದಲ್ಲಿ ಹೇಳ್ತಾರೆ, ನಿಮ್ಮ ಸಭಾಪಾಲಕರನ್ನ ನೀವು ದುಃಖಪಡಿಸಬೇಡ್ರಿ, ಅವರು ವೇದನೆಯಿಂದ ಸೇವೆ ಮಾಡುವಾಗೆ ಮಾಡಬೇಡ್ರಿ. ಯಾಕೆಂದ್ರೆ ನೀವು ಒಂದು ದಿನ ವಿಮೋಚನೆ ದಿನಕ್ಕೋಸ್ಕರವಾಗಿ ಸಿದ್ಧವಾಗ್ಲಿಕ್ಕೋಸ್ಕರವಾಗಿ, ನಿಮ್ಮನ್ನ ಸಿದ್ಧಪಡಿಸ್ಲಿಕ್ಕೋಸ್ಕರವಾಗಿ, ನಿಮ್ಮ ಆತ್ಮಕ್ಕೆ ಸಾಕ್ಷಿ ಹೇಳುವಂತ ಸಾಧನವಾಗಿ ನಾನು ಅವರನ್ನು ನಿಲ್ಲಿಸಿದ್ದೇನೆ. ಆಮೇಲೆ ಈಗ ನಾವು ಏನೇ ಒಂದು ಮಾತುಗಳನ್ನು ಹೇಳಿದರೂ ನೀವು ಅದನ್ನು ಹೇಗೆ ತೆಗೆದುಕೊಳ್ಬೇಕು? ಹೌದು ಬಿಡು, ಇವ್ರದ್ದು ಇದ್ದಿದೆ, ವಾರೆಲ್ಲ ಹೇಳ್ತಾ ಇರ್ತಾರೆ, ಏನು ಈ ದೊಡ್ಡಮ್ಮ ಬಂದರೆ ಸಾಕು ಎಸ್ತರ್ 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 ಅಂತ ಇರ್ತಾರೆ ಅಂತ ಹೇಳಿದ್ರೆ, ಆಲ್ರೆಡಿ ದೇವರು ಏನು ಹೇಳ್ತಿದ್ವಿ, ವಾಕ್ಯ ಏನು ಹೇಳ್ತಿದ್ದಂದ್ರೆ, ಯಾಜಕರು ಏನು ಮಾಡಿದ್ರು ಅಂತಂದರೆ ಪ್ರತಿಯೊಬ್ಬರ ಹೆಸರಿನ ಮೇಲೆ ಸಹಿಯನ್ನು ಹಾಕಿದ್ದಾರೆ. ಆಮೇಲೆ ಇವತ್ತು ನೀನು ರಕ್ಷಣೆ ಹೊಂದಿದ್ಯಾ ಅಂತಂದರೆ ಒಂದು ವ್ಯಕ್ತಿ ಮುಖಾಂತರ ರಕ್ಷಣೆ ಹೊಂದಿರುವುದು. ಹಲ್ಲೆಲೂಯಾ. ಅವ್ರು ಏನು ಮಾಡಿದ್ದಾರೆ ಅಂತ ಯೇಸು ಸ್ವಾಮಿ ಹತ್ರ ಹೋಗಿ ಸಹಿ ಹಾಕಿದ್ದಾರೆ. ಆಮೇಲೆ ಹೇಳ್ರಿ, ನಾನು ನಿಮಗೆ ಕೇಳ್ತೇನೆ, ನೀವು ಯಾರ ಮುಖಾಂತರ ರಕ್ಷಣೆ ಹೊಂದಿದ್ದೀರಾ? ಹೇಳ್ರಿ, ನಿಮಗೆ ರಕ್ಷಣೆ ಹೆಂಗೆ ಬಂದು? ಯಾವ ಸೇವಕರು ಅಲ್ವಾ? ಈಗ ನಾವು ರಕ್ಷಣೆ ಹೊಂದಿದ್ದೀವಿ, ಯಾರೋ ಒಬ್ಬರ ಮುಖಾಂತರ ರಕ್ಷಣೆ ಹೊಂದಿದ್ದೀವಿ. ಇಂಥವ್ರು ಮೆಸೇಜ್ನ ಕೇಳಿದೆ, ನಾನು ರಕ್ಷಣೆ ಇಲ್ಲ, ಯಾರೋ ಬಂದು ನನ್ನ ಹತ್ರ ಬಂದು ಸಾಲ್ವೇಷನ್ ಬಗ್ಗೆ ಹೇಳಿದ್ರು, ನಾನು ರಕ್ಷಣೆ ಹೊಂದಿದೆ ಅಂತ ಹೇಳ್ತಿರಲ್ಲ. ಆ ರಕ್ಷಣೆ ಬಗ್ಗೆ ಹೇಳ್ತಾರಲ್ಲ, ಅವ್ರು ಏನು ಮಾಡಿರ್ತಾರೆ ಅಂದರೆ ದೇವರ ಹತ್ರ ಸಹಿ ಹಾಕಿರ್ತಾರೆ. ಆಮೇಲೆ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಜಕನು ಏನು ಮಾಡ್ತಾನೆ ಅಂತಂದರೆ, ನಿನ್ನ ಹೆಸರಿನಲ್ಲಿ ತಂದೆಯಾದ ದೇವರ ಬಳಿ ಒಂದು ಸಹಿ ಹಾಕಿರ್ತಾನೆ. ಹಲ್ಲೆಲೂಯಾ. ಚರ್ಚನ್ ಅಂತದ್ದು ಯಾಕೆ ಅಂತಂದರೆ, ಇವತ್ತು ನಿಮ್ಮ ಎಲ್ಲ ಆತ್ಮಗಳಿಗೂ ಏನಂತಂದರೆ ಲೆಕ್ಕ ಕೊಡ್ಲಿಕ್ಕೋಸ್ಕರವಾಗಿ. ಯಾರ ಬಳಿಯಲ್ಲಿ? ಏನು? ಯಾರ ಬಳಿಯಲ್ಲಿ? ದೇವರ ಬಳಿಯಲ್ಲಿ ಲೆಕ್ಕ ಕೊಡ್ಬೇಕು ನಾವು. ಯಾರ ಬಳಿಯಲ್ಲಿ? ದೇವರ ಬಳಿ. ಈಗ ನೀವೇನಾದರೂ ಒಂದು ವೇಳೆ ಆ ರಕ್ಷಣೆಯ ಆನಂದವನ್ನು ಈ ಲೋಕದಲ್ಲಿ ಅನುಭವಿಸದಲ್ಲೇ ಹೋದರೆ, ಆ ರಕ್ಷಣೆಯ ಒಂದು ಸಂತೋಷವನ್ನು ಈ ಲೋಕದಲ್ಲಿ ಅನುಭವಿಸದೆ ಹೋದರೆ, ನಾನೇ ಲೆಕ್ಕ ಕೊಡಬೇಕು. ಯಾಕೆ? ನಾನೇ ಬೋಧಿಸ್ತಾ ಇರೋದು, ನಾನೇ ಲೆಕ್ಕ ಕೊಡಬೇಕು. ಕುಳಿತುಕೊಳ್ಳೋದ್ರಿಗಿಂತ ಕೇಳೋರಿಗಿಂತಲೂ ಹೇಳೋರು ಅಧಿಕವಾಗಿ ಲೆಕ್ಕ ಕೊಡಬೇಕಾಗುತ್ತೆ. ಹಾಗಾಗಿ ದೇವರು ಏನು ಮಾಡಿದ್ದಾನೆ ಅಂತಂದರೆ, ಒಬ್ಬ ಯಾಜಕನನ್ನು ನೇಮಿಸಿದ್ದಾನೆ ನಿನ್ನ ಹೆಸರಿಗೆ ಒಂದು ಸಹಿಯನ್ನು ಹಾಕ್ಲಿಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯದಲ್ಲಿ ನೋಡ್ತೇವೆ, ಪರಲೋಕದಲ್ಲಿ ನಿನ್ನ ಹೆಸರು ಬರೆಯಲ್ಪಡಲಿಕ್ಕೋಸ್ಕರವಾಗಿ ಇಲ್ಲಿ ಈ ಲೋಕದಲ್ಲಿ ಒಬ್ಬ ಯಾಜಕನು ಏನು ಮಾಡ್ತಾನೆ ಅಂತಂದರೆ ಸಹಿಯನ್ನು ಹಾಕುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನೆಹೆಮೀಯನು ಹೇಗೆ ಮುದ್ರೆ ಹಾಕಲ್ಪಟ್ಟ ಹೆಸರನ್ನು ಮುದ್ರೆ ಹಾಕಿ ಹೆಸರನ್ನು ಅದನ್ನು ಏನು ಮಾಡ್ತಾರೆ ಭದ್ರಪಡಿಸ್ತಾನೋ, ಹಾಗೆ ಈ ಲೋಕದಲ್ಲಿರುವಂಥ ಯಾಜಕರು ಸಹಿ ಹಾಕಿ ಏನು ಮಾಡ್ತಾರೆ ಅಂತಂದ್ರೆ ನಿಮ್ಮ ಹೆಸರನ್ನು ಭದ್ರಪಡಿಸೋರಾಗಿದ್ದಾರೆ. ಆಮೇಲೆ ಹಾಗಾದರೆ ನಾವು ಭಯಪಡುವಂಥ ಅಗತ್ಯತೆ ಇಲ್ಲ. ಏನಂತಂದ್ರೆ ಆಲ್ರೆಡಿ ನಾವು ವಿಮೋಚಿಸಲ್ಪಟ್ಟಿದ್ದೇವೆ. ಬದುಕಿದರು ಕ್ರಿಸ್ತನಿಗಾಗಿ, ಸತ್ತರು ಕ್ರಿಸ್ತನಿಗಾಗಿ ಸಾಯ್ತೇವೆ. ಬದುಕಿದರೆ ಕ್ರಿಸ್ತನಿಗಾಗಿ, ಸತ್ತರೆ ಲಾಭನೇ ನನಗೆ ಅಲ್ವಾ, ನಷ್ಟ ಅಂತೂ ಆಗೋದಿಲ್ಲ. ಅದಕ್ಕೆ ನಾವು ನೋಡ್ತೇವೆ, ಜೀವಂತವಾಗಿದ್ದರೆ, ಒಂದು ವೇಳೆ ನಾನು ಜೀವಂತವಾಗಿದ್ದರೆ ಪರಲೋಕ ರಾಜ್ಯ ಏನಂತಂದರೆ, ಅಂದರೆ ದೇವರು ಇನ್ನೂ ಬರದೇ ಹೋದರೆ ದೇವರ ರಾಜ್ಯವನ್ನು ನಾನು ಅನುಭವಿಸ್ತೇನೆ. ಅಂದರೆ ದೇವರ ರಾಜ್ಯದ ಸಂತೋಷನ ಈ ಲೋಕದಲ್ಲಿ ಅನುಭವಿಸ್ತೇನೆ. ಒಂದು ವೇಳೆ ಸತ್ತೋಗ್ಬಿಟ್ರೆ ಪರಲೋಕ ರಾಜ್ಯದಲ್ಲಿ ನಾನು ಇರ್ತೇನೆ, ಅಷ್ಟೇ ಡಿಸೈಡು. ಅಂದರೆ ಮರಣಕ್ಕೆ ಏನಂತಂದರೆ ಎದುರುವಂಥ ಅಗತ್ಯತೆ ಇಲ್ಲ. ಇದ್ದರೆ ಇಲ್ಲಿ ದೇವ್ರನ್ನ ಸ್ತುತಿಸ್ತೀನಿ, ಇಲ್ಲದೆ ಹೋದರೆ ಅಲ್ಲಿ ಸ್ತುತಿಸ್ತೀನಿ, ಅಷ್ಟೇ ವ್ಯತ್ಯಾಸ. ಏನಂತಂದರೆ ಬಂಧುಗಳಿರೋದಿಲ್ಲ, ಆಮೇಲೆ ನೆಕ್ಸ್ಟ್ ಸೀನಿಯಾರಿಟಿ ಅವ್ರು ಬಂದೇ ಬರ್ತಾರೆ. ಆಮೇಲೆ ಅಂದರೆ ಬರ್ತಿಲ್ಲ ಅಂತ ಇರೋದಿಲ್ಲ, ಗ್ಯಾರಂಟಿ 100% ಅವ್ರು ಬಂದೇ ಬರಬೇಕು. ಓಕೆನಾ? ಇಲ್ಲಿ ಆ ರೀತಿಯಾಗಿ ನಾವು ನೋಡ್ತೇವೆ. ದಾನಿಯೇಲನನ್ನು ನೋಡುವಾಗ, ದಾನಿಯೇಲನು ಬಂದು ಸಿಂಹದ ಗವಿಯಲ್ಲಿ ರಾಜ ಏನು ಮಾಡ್ತಾನೆ, ಅವನನ್ನು ಹಾಕ್ತಾನೆ, ಮುದ್ರೆ ಹಾಕ್ತಾನೆ. ಅವ್ರು ಏನಂತಾರೆ, ರಾಜ ಈ ದಾನಿಯೇಲನು ಬಂದು ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿ ಅಲ್ಲ, ನೀನು ಏನು ಮಾಡಬೇಕು ಅಂತಂದರೆ ರಾಜ ಶಾಸನವನ್ನು ಬರೆದು ಮುದ್ರೆಯನ್ನು ಏನು ಮಾಡಬೇಕು, ನೀನು ಹಾಕಿಬಿಡ್ಬೇಕು. ಇಲ್ಲ ಅಂತಂದರೆ ದಾನಿಯೇಲನನ್ನು ಅವ್ರ ಜನರು ಏನಾದರೂ ಮಾಡಿ ಎಸ್ಕೇಪ್ ಮಾಡಿಬಿಡ್ತಾರೆ ಅಂತ ಹೇಳಿದಾಗ ರಾಜ ಏನು ಮಾಡ್ತಾನೆ, ರಾಜ ಶಾಸನಕ್ಕೆ ಸಹಿ ಹಾಕಿ ಮುದ್ರೆಯನ್ನು ಹಾಕ್ತಾನೆ. ಆಮೇಲೆ ಇಲ್ಲಿ ನೋಡ್ತೇವೆ, ಮುದ್ರೆಯನ್ನು ಹಾಕುವಾಗ
ಅವನು ರಾಜ ಏನು ಮಾಡ್ತಾನೆ, ರಾತ್ರಿ ಎಲ್ಲ ಅವನು ನಿದ್ರೆ ಮಾಡೋದೇ ಇಲ್ಲ. ಯಾಕಂದರೆ ದಾನಿಯೇಲ ಅಂತಂದರೆ ಅವನಿಗೆ ತುಂಬ ಇಷ್ಟ. ಅವನೇನು ಮಾಡ್ತಾನೆ, ರಾತ್ರಿ ಎಲ್ಲ ಗವಿಯನ್ನೇ ನೋಡ್ತಾ ಇದ್ದಾನೆ. ದಾನಿಯೇಲನ ಗತಿ ಏನಾಗುತ್ತೋ ಏನಾಗ್ಬಿಡ್ತಾನೋ ಅಂತ ನೋಡ್ತಾ ಇದ್ದಾನೆ. ನೋಡ್ತಾ ಇರುವಾಗ ದಾವೀದನನ್ನ ದೇವರು ಏನು ಮಾಡ್ತಾರೆ ಅಂತಂದರೆ, ದಾನಿಯೇಲನ ದೇವರು ಏನು ಮಾಡ್ತಾರೆ, ಸಿಂಹದ ಗವಿಯಿಂದ ಅವನನ್ನು ತಪ್ಪಿಸ್ತಾರೆ ದೇವರು ಅಲ್ವಾ. ಸಿಂಹದ ಗವಿಯಿಂದ ತಪ್ಪಿಸಿದಾಗ ಅಲ್ಲಿ ದಾನಿಯೇಲನನ್ನು ನೋಡ್ಲಿಕ್ಕೋಸ್ಕರವಾಗಿ ಯಾರು ಬರ್ತಾರೆ, ರಾಜನು ಬರ್ತಾನೆ. ಮುಂಜಾನೆ ಅವನು ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಮುಂಜಾನೆ ಬಂದು ನೋಡ್ತಾನೆ. ಏನಂತಂದರೆ ದಾನಿಯೇಲನು ಜೀವಂತವಾಗಿರ್ತಾನೆ. ಆಮೇಲೆ ಆವಾಗ ಅವನು ರಾಜ ಹೇಳ್ತಾನೆ, ದಾನಿಯೇಲನೇ ನೀನು ಇನ್ನೂ ಚಿರಂಜೀವಿಯಾಗೇ ಇದೆಯಾ, ನೀನು ಇನ್ನೂ ಜೀವಂತವಾಗಿದೆಯಾ. ಹಾಗಾದರೆ ಎಲ್ಲ ಜನರು ಅಂದ್ಕೊಂಡ್ರು ದಾನಿಯೇಲ ಯಾವಾಗಲೂ ಪ್ರೇಯರು ಅಂತ ಹೇಳ್ತಾನಲ್ಲ. ಇವತ್ತು ಸಿಂಹದ ಗವಿಯಲ್ಲಿ ಹಾಕಿದಾರಲ್ಲ, ಇವಾಗ ಆ ಸಿಂಹದ ಗವಿಯಲ್ಲಿ ಹಾಕಿದಾಗ ಇವ್ರು ರಕ್ಷಿಸಲ್ಪಡ್ತಾನೆ, ಅದರಿಂದ ಹೊರಗೆ ಬರೋಕ್ಕಾಗುತ್ತೆ ಅಂತ ಎಲ್ಲ ಎದುರು ನೋಡ್ತಾ ಇದ್ದಾರೆ. ಆದರೆ ನಾನೇ ಎದುರು ನೋಡ್ತಾ ಇದ್ದೆ. ಆದರೆ ನಿನ್ನ ದೇವರಿದ್ದನಲ್ಲ, ಸಿಂಹದ ಗವಿಯಿಂದಲೂ ನಿನ್ನನ್ನು ತಪ್ಪಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆಯೇ ನೋಡ್ರಿ, ಇವತ್ತು ನಮ್ಮನ್ನು ನೋಡಿ ಜನರು ಗೇಲಿ ಮಾಡ್ತಾರೆ. ಏನು ಪ್ರಾರ್ಥನೆ ಅಂತೀರ. ದೇವರು ಅಂತೀಯ. ಎಲ್ಲಿದ್ದಾರೆ ನೀನು ದೇವರು? ನೀನು ದೇವರು ಇದ್ದಿದ್ರೆ ನಿನಗೆ ಯಾಕೆ ಇಷ್ಟು ಕಷ್ಟ ಬರ್ತಾ ಇತ್ತು? ದೇವರು ಇದ್ದಿದ್ರೆ ನಮಗೆ ಯಾಕೆ ಇಷ್ಟು ಈ ರೀತಿಯಾಗಿ ನಡೀತಾ ಇತ್ತು? ನಾನು ಹೇಳುವ ಪ್ರಕಾರವಾಗಿ ದೇವರು ನಮ್ಮ ಸಂಗಡ ಇದ್ದಿದ್ರೆ ನಮಗೆ ಯಾಕೆ ಇಂಥ ಒಂದು ದಾಸತ್ವದ ಜೀವಿತ? ಆ ರೀತಿಯಾಗಿ ಏನಂತಂದರೆ ಹೇಳುವಂಥ ಜನರು ಇರ್ತಾರೆ ಅಲ್ವಾ, ಆ ರೀತಿಯಾಗಿ ಪರಿತಪಿಸುವಂಥ ಜನರು ಇರ್ತಾರೆ. ಆದರೆ ಇಲ್ಲಿ ನೋಡ್ತೇವೆ, ದೇವರು ಎಲ್ಲಿದ್ದಾರೆ? ಆ ದೇವರು ನನಗೆ ಒಬ್ರಿಗೆ ಪ್ರಶ್ನೆನ ಕೇಳಿದ್ರು, ಆದರೆ ಅವರು ಇಲ್ಲ, ಈಗ ಅವ್ರು ಬದುಕಿಲ್ಲ, ನಾನು ಬದುಕಿದ್ದೀನಿ. ಓಕೆನಾ? ಅವ್ರೇನು ಹೇಳಿದ್ರು ಅಂತಂದರೆ, ನನ್ನ ಮಗ ಬಂದು 3 ವರ್ಷ ಹುಡುಗ, ತುಂಬ ಅವಾಗ ಏನಂತಂದರೆ ತುಂಬ ಪ್ರಾಬ್ಲಮಲ್ಲಿ ಇದ್ದೀವಿ ನಾವು. ಅವನನ್ನು ಎತ್ಕೊಂಡು ಒಬ್ರು ಮನೆಗೆ ಹೋಗಿದ್ದೀನಿ, ನಾನು ಉಪವಾಸ ಇದ್ದೀನಿ. ಅವ್ರು ಒಳ್ಳೆ ಊಟನ ಮಾಡ್ತಾಯಿದ್ದಾರೆ. ಹೋದಾಗ ಅವ್ರು ಹೇಳಿದರು, ಶೈಲಾ ನಾನು ನೀವು ಕೇಳ್ತೀನಿ ನಾಷ್ಟದಿಂದ. ಇಲ್ಲ, ಯಾಕೆ ಉಪವಾಸ? ತುಂಬ ಫಾಸ್ಟಿಂಗ್ ಮಾಡ್ತಾಯಿದ್ದೆ. ಯಾಕೆ ಉಪವಾಸ? ಏನು ಉಪವಾಸ? ಏನು ದೇವರು ಏನು ದೇವ್ರು ನಿನ್ಗೆ ಏನು ಮಾಡಿದ್ದಾನೆ? ಅಷ್ಟು ಉಪವಾಸ ಮಾಡ್ತೀಯ, ಅಷ್ಟು ಪ್ರೇಯರ್ ಮಾಡ್ತೀಯ, ಮೊಣಕಾಲು ಹಾಕ್ತೀಯ, ಎಲ್ಲ ಮಾಡ್ತಾ ಇದೀಯ. ನಾನು ಮೊಣಕಾಲು ಹಾಕೋದಾದ್ರೆ ಎಲ್ಲ ನೀವು ಹಾಕ್ತಿರಲ್ಲ, ಆ ರೀತಿಗೆ ಆಗ್ತಿರ್ಲಿಲ್ಲ. ನಾನು ಮೊಣಕಾಲು ನಾನು ಹಾಕ್ಬೇಕಾ ಉಪ್ಪು ಹಾಕ್ಬಿಟ್ಟು ಮೊಣಕಾಲು ಹಾಕ್ತಾಯಿದ್ದೆ. ಅಂದರೆ ನೀವು ತಿಳ್ಕೊಳಕ್ಕೆ ಸಾಲ್ಟು ಅಲ್ಲ, ನಾನು ಹಾಕ್ತಿದ್ದು ಕಲ್ಲುಪ್ಪು ಹಾಕ್ಬಿಟ್ಟು ಕಲ್ಲುಪ್ಪು ಮೇಲೆ ನಿಂತು ಸ್ತೋತ್ರ ಹೇಳ್ತಾಯಿದ್ದೆ. ಅಷ್ಟು ಸಾಧಾರಣವಾಗಿ ಏನಂತಂದ್ರೆ ಸ್ತೋತ್ರಗಳನ್ನ ಹೇಳ್ತಿರ್ಲಿಲ್ಲ. ಯಾಕಂದರೆ ನನ್ನನ್ನು ಅಷ್ಟು ದಂಡಿಸ್ಕೊಳ್ತಾ ಇದ್ದೆ. ದೇವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕೆಂಬುದಾಗಿ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ಉಪವಾಸ ಮಾಡ್ತಾಯಿದ್ದೆ. ಹಾಗೆ ಹೇಳಿದ್ರು, ನಿನ್ನ ದೇವರು ಎಲ್ಲಿದ್ದಾರೆ? ದೇವರು ಅಂತಿದ್ಯಾ? ನೋಡಿ ನಾವು ಹೆಂಗಿದ್ದೇವೆ, ನಾನು ಹೆಂಗಿದ್ದೇನೆ ನೋಡ್ದಾ ಅಂತಂದು ಹೇಳಿದವರು ಇಲ್ಲ. ಆದರೆ ದೇವರು ಏನು ಮಾಡಿದರು, ನನ್ನನ್ನು ಅವರ ಮುಖಾಂತರ ಅವರ ಮುಂದೆನೇ ಘನಪಡಿಸಿ ಅದನ್ನು ತೋರಿಸಿದ್ದಾರೆ. ಹಲ್ಲೆಲೂಯಾ. ಯಾವತ್ತಿಗೆ ಒಂದು ಹೇಳ್ತೇನೆ, ಇವತ್ತು ಜನರು ನಿಮ್ಮ ನೋಡಿ ಗೇಲಿ ಮಾಡ್ತಾ ಇರೋದು, ನಿಮ್ಮ ಪ್ರಾರ್ಥನೆಯನ್ನು ನೋಡಿ ಗೇಲಿ ಮಾಡ್ತಾರೆ. ಇವಳು ಭಾಳ ಭಕ್ತಿವಂತಳು, ಇವಳು ದೊಡ್ಡ ಇವಳು ಅಂತ ಹೇಳ್ತಾ ಇರ್ಬೋದು. ಆದರೆ ಒಂದು ದಿನ ಬರುತ್ತೆ, ಅವರ ಮುಂದೆಯೇ ಕರ್ತನಾದ ದೇವರು ನಿಮ್ಮನ್ನು ಘನಪಡಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ದಾನಿಯೇಲನನ್ನ ದೇವರು ಏನು ಮಾಡಿದ್ದಾರೆ, ರಕ್ಷಿಸಿದ್ದ. ಎಂಥ ಒಂದು ರಾಜ್ಯ ಮುದ್ರೆ ಹಾಕಲ್ಪಟ್ಟ ವೇಳೆಯಲ್ಲಿಯೂ ಕರ್ತನ ಏನು ಮಾಡಿದ್ದಾನೆ ಅಂದರೆ ಅವನಿಗೆ ರಕ್ಷಣೆಯನ್ನು ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾವುದು ನಮ್ಮನ್ನು ಬಂಧಿಸಿಡ್ಲಿಕ್ಕೆ ಸಾಧ್ಯವಿಲ್ಲ, ಯಾವುದು ನಮ್ಮನ್ನು ಬಂಧಿಸಿಡ್ಲಿಕ್ಕೆ ಸಾಧ್ಯವಿಲ್ಲ, ಯಾವುದು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅಂತ ಕಟ್ಟಿ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲವುಗಳಿಂದ ಬಿಡಿಸಲಿಕ್ಕೆ ನನ್ನ ದೇವರು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೆರೆಮೀಯ 32:14 ಒಂದು ಲಾಸ್ಟ್ ವಚನ ಹೇಳಿ ನಾನು ಮುಗಿಸ್ತೇನೆ. ಯೆರೆಮೀಯ 32:14 ಹೇಳುತ್ತೆ, ಓದೋಣ. ಯೆರೆಮೀಯ 32:14. ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೆಹೋವನು ಇಂತೆನ್ನುತ್ತಾನೆ, ನೀನು ಈ ಕ್ರಯಪತ್ರಗಳನ್ನು, ಅಂದರೆ ಮುಚ್ಚಿದ ಪತ್ರವನ್ನು, ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ಬಹು ದಿವಸ ಇರುವ ಹಾಗೆ ಮಡಿಕೆಯಲ್ಲಿ ಬಚ್ಚಿಡು. ಒಂದೊಂದೇ ಪರವಾಗಿ. ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಈ ಕ್ರಯಪತ್ರಗಳನ್ನು, ಅಂದರೆ ಮುಚ್ಚಿದ ಪತ್ರವನ್ನು, ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ಬಹು ದಿವಸ ಇರುವ ಹಾಗೆ ಮಡಿಕೆಯಲ್ಲಿ ಬಚ್ಚಿಡು.
ಆಮೇಲೆ ಈ ಪತ್ರವನ್ನು ಎಲ್ಲಿ ಬಚ್ಚಿಡ್ಬೇಕಂತೆ? ಮಡಿಕೆಯಲ್ಲಿ ಬಚ್ಚಿಡಬೇಕು. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಯೆರೆಮೀಯನು, ಈ ಒಂದು ಏನು ಅಂತಂದರೆ ಬೆಲೆಯುಳ್ಳಂಥ ಒಂದು ಪತ್ರ ಇದು. ಪತ್ರ ಒಂದು ಗ್ಯಾರಂಟಿ ಅದು ಅಲ್ವಾ. ಈಗ ನಾವು ಮನೇನ ಲೀಸ್ ಹಾಕಿಸ್ಕೊಳ್ತೀವಿ ಅಂತ ಅಂದ್ಕೊಳ್ಳೋಣ. ನಾನೊಂದು 6 ಲಕ್ಷ ಕೊಟ್ಬಿಡ್ತೀನಿ ಓನರ್ಗೆ. ನಾನು 6 ಲಕ್ಷ ಕೊಟ್ಟರೆ ಹಾಗೆ ಸುಮ್ಮನೆ ಬಿಟ್ಬಿಡ್ತೀನಾ? 6 ಲಕ್ಷದ ಮೇಲೆ ನನಗೆ ಕಂಡಿರುತ್ತೆ, ಅಯ್ಯೋ ಅದು ಹೆಂಗೋ ಏನೋ, ಹಣ ಕೊಡ್ತಾರೋ ಇಲ್ವೋ, ಆ ರೀತಿಗೆ ಏನು ಮಾಡ್ತೀವಿ ಅಂದ್ಕೊಂಡು ನಾವೇನು ಮಾಡ್ತೀವಿ, ಒಂದು ಬಾಂಡನ್ನು ಏನು ಮಾಡ್ತೀವಿ, ಬರ್ಸಿದ ಬಾಂಡನ್ನು ಏನು ಮಾಡ್ತೀವಿ ಹೇಳ್ರಿ, ಭದ್ರವಾಗಿ ಏನು ಮಾಡ್ತೀವಿ, ಇಟ್ಕೊಳ್ತೀವಿ. ಈ 30 ವರ್ಷ ಆಗ್ಬಿಡುತ್ತೆ ಆ ಬಾಂಡ್ ಹಂಗೆ ಇಟ್ಟಿರ್ತೀರ. ಆ ಪೇಪರ್ ಹಂಗೆ ನೀವು ಹೊಸ್ದಾಗೆ ಇರುತ್ತಾ? ಹೆಂಗಿರುತ್ತೆ? ಹಳೇದಾಗ್ಬಿಟ್ಟಿರುತ್ತೆ. ಹಳೇದಾಗ್ಬಿಟ್ಟಿದೆ ಅಂತ ಬಿಸಾಕ್ಬಿಡ್ತೀರಾ? ಯಾಕೆ ಬಿಸಾಕಲ್ಲ? ಅದರಲ್ಲಿ ಏನಿದೆ? ಬರವಣಿಗೆ ಇದೆ. ಬರವಣಿಗೆ ಇದೆ, ಜೊತೆಲಿ ಏನಿದೆ? ಸೀಲ್ ಹಾಕಲ್ಪಟ್ಟಿದೆ ಅಲ್ವಾ. ನಾವು ಕೊಟ್ಟಂಥ ಹಣಕ್ಕೆ ಸೀಲ್ ಹಾಕಲ್ಪಟ್ಟಿದೆ. ಅದು ಎಷ್ಟೇ ಹಳದಾಗಿದ್ರು, ಒಂದು ವೇಳೆ ಅದ್ರ ಮೇಲೆ ಏನೇ ಒಂದು ಗಲೀಜಾಗಿದ್ರು, ಕಾಫಿನೇ ಬಿದ್ದಿರುತ್ತೆ ಅಂದ್ಕೊಂಡಿದ್ರು, ಬಿಸಾಕ್ಬಿಡ್ತೀರಾ? ಕಾಫಿ ಬಿದ್ದಿದೆ, ಇದು ಬೇಡ ಪತ್ರ ಅಂತ ಬಿಸಾಕ್ಬಿಡ್ತೀರಾ? ಬಿಸಾಕಲ್ಲ. ಯಾಕೆ? ಅದು ಬೆಲೆ ಇಳ್ಳೋದು, ಅದು ಗೊತ್ತು ಅಲ್ವಾ. ಹಾಗೆಯೇ ಏನಂತಂದರೆ ರಕ್ಷಣೆ ಎಷ್ಟೇ ಹಳೇದಾಗಿರ್ಬೋದು, ಅದು ಯಾವತ್ತಿಗೂ ಅದು ಬಿಸಾಡಲ್ಪಡೋದಿಲ್ಲ. ಹಲ್ಲೆಲೂಯಾ. ನೀವು ರಕ್ಷಿಸಲ್ಪಟ್ಟು 60 ವರ್ಷ 70 ವರ್ಷ ಆದ್ರೂ ಅದು ಹಳೇದಾಗೋದಿಲ್ಲ. ಹಲ್ಲೆಲೂಯಾ. ಯಾಕೆಂದರೆ ಪೇಪರ್ ಹಳೇದಾಗ್ಬೋದು, ನೀನು ಹಳೇದಾಗ್ಬೋದು, ಆದರೆ ನಿನ್ನ ಒಳಗಿರುವಂಥ ಬರವಣಿಗೆ ಇದೆಯಲ್ಲ ಅದು ಯಾವತ್ತಿಗೂ ಹಳೇದಾಗೋದಿಲ್ಲ. ಹಲ್ಲೆಲೂಯಾ. ಯೇಸು ರಕ್ಷಣೆಯನ್ನು ಏನು ಬರೆಸಿಟ್ಟಿದ್ದಾನೋ ಅದು ಯಾವತ್ತಿಗೂ ಅದು ಹಳೆಯದಲ್ಲ. ಹಲ್ಲೆಲೂಯಾ. ಅದಕ್ಕೆ ಯಾವತ್ತಿಗೂ ವ್ಯಾಲ್ಯೂ ಇದ್ದೇ ಇರುತ್ತೆ. ಆಮೇಲೆ ಹೇಳ್ರಿ, ಅದು ಬಹು ಬೆಲೆ ಇಡೋದು. ಅದಕ್ಕೆ ಯೆರೆಮೀಯನು ಹೇಳ್ತಾನೆ, ಅದನ್ನು ನೀನು ಮಡಿಕೆಯಲ್ಲಿ ಇಡಬೇಕು. ಎಲ್ಲಿಡಬೇಕಂತೆ? ಮಡಿಕೆಯಲ್ಲಿ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ 2 ಕೊರಿಂಥೆ 4:7, ಮಹಿಮೆಯಾದ ನಂಬಿಕೆಯಾದಂಥ ಯೇಸು ಈ ಮಣ್ಣಿನ ಘಟಕದಲ್ಲಿ ಏನು ಮಾಡ್ತಿದ್ದಾರಂತೆ? ವಾಸವಾಗಿದ್ದಾರೆ. ಹಲ್ಲೆಲೂಯಾ. ಈಗ ರಕ್ಷಣೆ ಎಂಬಂಥ ಲೈಸೆನ್ಸನ್ನು, ರಕ್ಷಣೆ ಎಂಬಂಥ ಒಂದು ಪತ್ರವನ್ನು ದೇವರು ಎಲ್ಲಿ ಇಟ್ಟಿದ್ದಾನೆ ಅಂತಂದರೆ ಈ ಮಣ್ಣಿನ ಮಡಿಕೆಯಲ್ಲಿ ಇಟ್ಟಿದ್ದಾನೆ. ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ಆ ಮಣ್ಣಿನ ಮಡಿಕೆಯಲ್ಲಿ ಇಟ್ಟು ಭದ್ರಪಡಿಸಿದ್ದಾನಂತ. ಆಮೇಲೆ ಮಣ್ಣಿನ ಮಡಿಕೆಯಲ್ಲಿ ಯಾಕೆ ಇಡಬೇಕಾಗಿತ್ತು? ನೀವು ಮಣ್ಣಿನ ಮಡಿಕೆಯಲ್ಲಿ ಇಟ್ಬಿಡ್ತೀರಾ? ಬೀರಲ್ಲಿ ಇಟ್ಟು ಭದ್ರಪಡಿಸ್ತೀರಾ? ಅದ್ರ ದೇವರು ಎಂಥ ಒಂದು ಡೆಲಿಕೇಟ್ ಆಗಿರೋಂಥ ಪಾತ್ರೆ ಇದು ಅಲ್ವಾ. ಮಣ್ಣಿನ ಮಡಿಕೆ ಅಂದರೆ ಅದು ಬಲಹೀನತೆ ಉಳ್ಳದ್ದು, ಯಾವಾಗ ಬೇಕಾದರೂ ಕೈ ತಪ್ಪಿ ಬಿದ್ದು ಒಡೆದು ಹೋಗುವಂಥದ್ದು. ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಅಂಥದ್ರಲ್ಲಿ ಕರ್ತನ ಏನು ಮಾಡಿದ್ದಾನೆ ಅಂತಂದರೆ ಬಹು ಬೆಲೆ ಉಳ್ಳಂಥ ಪತ್ರವನ್ನು ಆತನ ಇಟ್ಟಿದ್ದಾನೆ. ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ನೀವು ಬಲಹೀನರು ಅಂತ ಗೊತ್ತು, ಆದರೆ ಬಲವುಳ್ಳ ನಿಕ್ಷೇಪವಾದಂಥ ರಕ್ಷಣೆ ಎಂಬ ಯೇಸು ಕ್ರಿಸ್ತನನ್ನು ಆತನು ನಿಮ್ಮ ಒಳಗೆ ಆತನಿಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನು ನೀವು ಮರೆತು ಹೋಗಬಾರ್ದು. ಹೃದಯದ ಮೇಲೆ, ಅದಕ್ಕೆ ಪರಮಗೀತೆ 8:6 ಹೇಳುತ್ತೆ, ಹೃದಯದ ಮೇಲೆ ಅದನ್ನು ಮುದ್ರೆ ಹಾಗೆ ಇಟ್ಟುಕೋ. ಎಲ್ಲಿ ಇಟ್ಕೊಳ್ಬೇಕು? ನಿನ್ನ ಹೃದಯದ ಮೇಲೆ ರಕ್ಷಣೆಯನ್ನು ಮುದ್ರೆ ಹಾಕಿ ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಯಾಕೆಂದರೆ ಅದು ಪ್ರವಾಹವೇ ಬಂದರೂ ನಿನ್ನನ್ನು ಮುಳುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಎಷ್ಟು ನಿನಗೆ ವಿರುದ್ಧವಾಗಿ ತುಫಾನುಗಳು ಬಂದರು, ನಿನಗೆ ವಿರುದ್ಧವಾಗಿ ಹೋರಾಟಗಳು ಬಂದರು, ನಿನಗೆ ವಿರುದ್ಧವಾಗಿ ಕೇಡುಗಳೇ ಬಂದರು, ಎಷ್ಟೇ ಸಮಸ್ಯೆಗಳು ಬಂದರು, ನಿನ್ನಲ್ಲಿ ಇರುವಂಥ ರಕ್ಷಣೆಯನ್ನು ಆ ಪ್ರವಾಹವು ಕದಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಒಂದು ಎಷ್ಟು ಏನೇ ಆಗಲಿ ನೋಡ್ರಿ, ನಿಮ್ಮಲ್ಲಿರುವಂಥ ರಕ್ಷಣೆಯನ್ನು ಯಾರು ಕದೀಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆ ರಕ್ಷಣೆಯನ್ನು ಕರ್ತನ ಏನು ಮಾಡಿದ್ದಾನೆ ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಇಟ್ಟು ಅದಕ್ಕೆ ಮುದ್ರೆಯನ್ನು ಹಾಕಿ ಅದಕ್ಕೆ ಕಾವಲಿಟ್ಟು ಆತನ ಕಾಯ್ತಾ ಇದ್ದಾನೆ. ಆಮೇಲೆ ಅದಕ್ಕೆ ಪರಿಶುದ್ಧಾತ್ಮನನ್ನು ನೀವು ದುಃಖಪಡಿಸಬಾರದು. ಹಲ್ಲೆಲೂಯಾ. ಅದಕ್ಕೆ ಮುಂಚಿತವಾಗಿ ವಾಕ್ಯಗಳಿದೆ, ಅದನ್ನು ವಾಕ್ಯನ ಓದಿ ಕುಚೋದ್ಯ ಮಾತುಗಳು, ಹರಟೆ ಮಾತುಗಳು ಇದನ್ನು ಮಾತನಾಡದೆ ನೀವು ಪವಿತ್ರಾತ್ಮನನ್ನು ದುಃಖಪಡಿಸದೆ ನೀವು ಏನು ಮಾಡಬೇಕಂತಂದರೆ ಪರಿಶುದ್ಧಾತ್ಮನೊಟ್ಟಿಗೆ ಇರುವಂಥವರಾಗಿರಬೇಕು. ಮತ್ತು ದೇವರ ವಿಮೋಚನೆಗೋಸ್ಕರವಾಗಿ ನೀವು ಕಾಯ್ತಾ ಇರಬೇಕು. ಹಲ್ಲೆಲೂಯಾ. ಈಗ ನೀವು ಯಾರು ಅಂತಂದರೆ ಮಣ್ಣಿನ ಮಡಿಕೆ. ಆಮೇಲೆ ದೇವರು ಏನು ಮಾಡಿದ್ದಾರೆ, ನೀವು ಬಲಹೀನರು ಅಂತ ಗೊತ್ತು, ನೀವು ಬಲಹೀನರು ಅಂತ ಗೊತ್ತು, ನಿಮ್ಮಿಂದ ಏನೂ ಆಗಲ್ಲ ಅಂತ ಗೊತ್ತು, ರಕ್ಷಣೆಯನ್ನು ಸಹ ನಿಮ್ಮಿಂದ ಸ್ವಂತವಾಗಿ ಪಡ್ಕೊಳ್ಳಿಕ್ಕಾಗಲ್ಲ ಅಂತಲೂ ಗೊತ್ತು, ಏನು ಮಾಡಲಿಕ್ಕೆ ಆಗಲ್ಲ. ಆದರೆ ದೇವ್ರಿಗೆ ಗೊತ್ತು ನಿನ್ನಿಂದ ಏನೂ ಆಗಲ್ಲ ಅಂತ. ಅದಕ್ಕೆ ಆತನ ಎಲ್ಲ ಮಾಡಿ ನಿನಗೇನು ಮಾಡಿದ್ದಾನೆ, ಆ ಲೈಸೆನ್ಸನ್ನು ಏನು ಮಾಡಿದ್ದಾನೆ, ಒಳಗೆ ಇಟ್ಟಿದ್ದಾನೆ. ಆಮೇಲೆ ಒಂದು ವೇಳೆ ಅದನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದರೆ ಕಳ್ಕೊಂಡ್ಬಿಡ್ತಿದ್ದೆ. ಅದಕ್ಕೆ ಏನು ಮಾಡಿದ್ದಾನೆ,
ಒಳಗೆ ಇಟ್ಟು ಅದನ್ನು ಲಾಕ್ ಮಾಡಿದ್ದಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಿಮ್ಮ ಒಳಗೆ ಇದ್ದಾರೆ. ಆಮೇಲೆ ಪರಿಶುದ್ಧಾತ್ಮನಿಗೆ ನೀವು ಸ್ತೋತ್ರನ ಸಲ್ಲಿಸುವಂಥರಾಗಿರ್ರಿ. ನೀವು ಆಡ್ತಾ ಇರ್ರಿ. ರಕ್ಷಣೆಯ ಆನಂದವನ್ನು ನೀವು ಅನುಭವಿಸ್ಬೇಕು. ದೇವರೇ ನನಗೆ ಕೊಟ್ಟಂಥ ರಕ್ಷಣೆಗಾಗಿ ನಿಮಗೆ ಸ್ತೋತ್ರ. ಆಮೇಲೆ ಏನು ಆತ್ಮದಲ್ಲಿ ಇಟ್ಟಿದ್ದಾನೋ ಅವೆಲ್ಲವೂ ಏನಾಗುತ್ತೆ ಅಂದರೆ ಶರೀರದಲ್ಲಿ ಬರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಸಿಂಟೆಕ್ಸನ್ನು ಕೂರಿಸಿರ್ತೀರಲ್ವ, ಸಿಂಟೆಕ್ಸ್ ಮೇಲಿರುತ್ತೆ. ಆತ್ಮ ಯಾವತ್ತಿಗೂ ಉನ್ನತವಾಗುತ್ತೆ. ಆ ಸಿಂಟೆಕ್ಸಲ್ಲಿರೋಂಥ ನೀರು ಏನಾಗುತ್ತೆ? ಬರುತ್ತಾ ಇಲ್ವಾ? ಕೆಳಗಿರೋ ಮನೆ ತನಕ ಬರುತ್ತಾ ಇಲ್ವಾ? ಬರುತ್ತೆ ತಾನೆ. ಹಾಗೆ ನಿಮ್ಮ ಆತ್ಮದಲ್ಲಿರುವಂಥದ್ದು ಶರೀರಕ್ಕೆ ಟ್ರಾನ್ಸ್ಫರ್ ಆಗ್ತಾನೆ ಇದೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಸಕಲ ಆಶೀರ್ವಾದಗಳನ್ನು ನಿಮ್ಮ ಆತ್ಮದಲ್ಲಿ ಇಟ್ಟಿದ್ದಾನೆ. ಅದು ಶರೀರಕ್ಕೆ ಅದೇನಾಗುತ್ತೆ? ಪಾಸ್ ಆಗ್ತಲೇ ಇರುತ್ತೆ. ಆಮೇಲೆ ಹಾಗಾದರೆ ದೇವ ಪರಲೋಕಕ್ಕೋಸ್ಕರವಾಗಿ ಅಂದರೆ ದೇವರ ವಿಮೋಚನೆ ದಿನಕ್ಕೋಸ್ಕರವಾಗಿ ನೀವು ಸಿದ್ಧವಾಗ್ತಾ ಇದ್ದೀರ. ಕರ್ತ ನಿಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದು ಬಹಳ ಬೆಲೆಯುಳ್ಳದಾಗಿದೆ. ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿನ್ನ ನಾಮಕ್ಕಾಗಿ ಸ್ತೋತ್ರ. ಅಪ್ಪ, ಇವತ್ತು ನೀನು ಮಾತನಾಡಿದಂಥ ಮಾತುಗಳಿಗಾಗಿ ಸ್ತೋತ್ರ. ಈ ಮಣ್ಣಿನ ಮಡಿಕೆಯಲ್ಲಿ ಸ್ವಾಮಿ ಅತಿ ಶ್ರೇಷ್ಠವಾದಂಥ ನಿಕ್ಷೇಪವಾದಂಥ ರಕ್ಷಣೆಯ ಒಂದು ದೀಪವನ್ನು ಇಟ್ಟಿದೆಯಾ ಸ್ವಾಮಿ. ಈ ದೀಪ ಕರ್ತನೆ ಯಾವತ್ತಿಗೂ ಹಾರಿ ಹೋಗಬಾರ್ದು ಸ್ವಾಮಿ. ಈ ದೀಪ ಯಾವತ್ತಿಗೂ ಕರ್ತನೆ ಹತ್ತಿ ಉರಿತಲೇ ಇರಬೇಕು ಸ್ವಾಮಿ. ಆ ರೀತಿಯಾಗಿ ಕರ್ತನೆ ನಿನ್ನ ಮಕ್ಕಳನ್ನು ಕರ್ತನೆ ಆಶೀರ್ವದಿಸಿ ನಡೆಸಬೇಕಾಗಿ ಕೇಳಿಕೊಡ್ತೇನೆ. ಈ ವಾಕ್ಯದ ಮೇಲೆ ಇರುವಂಥ ಆಶೀರ್ವಾದವನ್ನು ನಾನು ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳ ಮೇಲೆ ಮಾತನಾಡ್ತಿದ್ದೇನೆ. ಕರ್ತನೆ, ಇವರು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಕರ್ತನೆ ಪರಿಶುದ್ಧಾತ್ಮದಿಂದ ಮುದ್ರೆ ಹಾಕಲ್ಪಟ್ಟವರಾಗಿ ನಿಶ್ಚಯವುಳ್ಳವರಾಗಿ ಕರ್ತನೆ ನಾನು ಪರಲೋಕಕ್ಕೆ ಹೋಗ್ತೇನೆ ಎಂಬ ನಿಶ್ಚಯವುಳ್ಳವರಾಗಿ ಕರ್ತನೆ, ನಂಬಿಕೆ ಉಳ್ಳವರಾಗಿ ಕರ್ತನೆ, ವಿಶ್ವಾಸ ಉಳ್ಳವರಾಗಿ ಕರ್ತನೆ ಇವರು ಜೀವಿಸಲಿಕ್ಕೆ ಸಹಾಯ ಮಾಡಿ. ಲೋಕದೊಳಗೆ ಪ್ರವೇಶ ಮಾಡ್ತಿದ್ದಾರೆ ಸ್ವಾಮಿ. ಲೋಕದಲ್ಲಿರೋದು ಯಾವ ಮಲಿನತೆಗಳು ಕರ್ತನೆ ನಿಮ್ಮ ಮಕ್ಕಳನ್ನು ಮುಟ್ಟದ ಹಾಗೆ ಸ್ವಾಮಿ ನಿಮ್ಮ ದೇವದೂತರ ಪ್ರೊಟೆಕ್ಟನ್ನು ಕೊಟ್ಟು ಕರ್ತೀವಿ, ಕಾಪಾಡ್ತೀವಿ. ಅದಕ್ಕಾಗಿ ಸ್ತೋತ್ರ. ಈ ವಾರವೇಳೆ ಅವ್ರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕರ್ತನೆ ಅವ್ರ ಕೈ ಹಾಕಿ ಮಾಡುವಂಥ ಎಲ್ಲ ಕೆಲಸದಲ್ಲಿಯೂ ನೀನು ಸಫಲಪಡಿಸ್ರಿ ಕರ್ತನೆಗೆ ಸ್ತೋತ್ರ. ಆರೋಗ್ಯವನ್ನು ಆಯುಷ್ಕಾಲವನ್ನು ಕರ್ತನೆ ಅನುಗ್ರಹಿಸಿಕೊಟ್ಟು ಸ್ವಾಮಿ ನೀನು ಕಾಯ್ದು ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಗೆ.